ವೀಕ್ಷಕರೇ ನಮಸ್ತೆ. ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರವನ್ನು ಹೂಡಿದ್ದಾರೆ, ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. 3 ತಿಂಗಳಲ್ಲಿ ಇದು 2ನೇ ಬಾರಿ ಪ್ರತಿಭಟನೆ ಆಗ್ತಾ ಇದೆ. 3 ತಿಂಗಳ ಹಿಂದೆ ಕೂಡ ಅವರು ಪ್ರತಿಭಟನೆ ನಡೆಸಿದ್ರು. ಸರ್ಕಾರ ಬೇಡಿಕೆ ಈಡೇರಿಸಲಿಲ್ಲವೆನ್ನ ಕಾರಣಕ್ಕಾಗಿ ಮತ್ತೆ ಅವರಿಂದ ಪ್ರತಿಭಟನೆ ವ್ಯಕ್ತ ಆಗಿದೆ. ಸಹಜವಾಗಿ ಗ್ರಾಮದ ಪ್ರದೇಶಗಳಲ್ಲಿ ಜನರಿಗೂ ಕೂಡ ತೊಂದರೆ ಆಗಿರುವಂಥದ್ದು. ರಾಜ್ಯದಾದ್ಯಂತ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಸುಳ್ಯ ತಾಲೂಕಿನ ಮಿನಿ ವಿಧಾನಸೌಧದ ಎದುರಿರುವ ಕೂಡ ಅವರು ಫೆಬ್ರವರಿ 10ರಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮೊಂದಿಗೆ ಗ್ರಾಮ ಆಡಳಿತಾಧಿಕಾರಿಗಳಿದ್ದಾರೆ. ಸುಳ್ಯ ತಾಲೂಕಿನ ಮಟ್ಟಿಗೆ ಅದರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ. ಯಾವ ಉದ್ದೇಶಕ್ಕಾಗಿ ಅವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಸರ್ಕಾರದಿಂದ ಅಥವಾ ನಿನ್ನೆ ಲೋಕಾಯುಕ್ತ SP ಕೂಡ ಇಲ್ಲಿಗೆ ಭೇಟಿ ನೀಡಿದರು, ಏನೆಲ್ಲ ಹೇಳಿದ್ದಾರೆ ಎನ್ನುವ ವಿಚಾರವನ್ನು ಕೂಡ ಕೇಳೋಣ. ವೀಕ್ಷಕರೇ, ನಮ್ಮೊಂದಿಗೆ ಈ ಒಂದು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಗೌರವಾಧ್ಯಕ್ಷರಾಗಿರುವಂಥ ತಿಪ್ಪೇಶ್ ಅವರು ನಮ್ಮ ಜೊತೆಗಿದ್ದಾರೆ. 2ನೇ ಬಾರಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಏನು ಉದ್ದೇಶ? ಇಲ್ಲ, ನಾವು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಮುಷ್ಕರವನ್ನು ಮಾಡಿದ್ವಿ, ಆ ಸಮಯದಲ್ಲಿ ಸರ್ಕಾರ ನಮಗೆ ಕೆಲವೊಂದು ಭರವಸೆಗಳನ್ನು ನೀಡಿತ್ತು. ಅಂತೇಳಿದರೆ ನಿಮ್ಮ ಎಲ್ಲ ಭರವಸೆಗಳು ಕೂಡ ನಾವು ಬಗೆಹರಿಸಲಾರದಂಥ ಭರವಸೆಗಳೇನಲ್ಲ. ಅದರಲ್ಲಿ ಕೆಲವು ಸೇವಾ ವಿಷಯಗಳಿದೆ, ಕೆಲವು ಆರ್ಥಿಕವಾಗಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದೆ. ನಾವೆಲ್ಲವನ್ನೂ ಕೂಡ ಅದನ್ನು ಕೆಲವೇ ದಿನಗಳಲ್ಲಿ ಬಗೆಹರಿಸಿಕೊಡ್ತೇವೆ ಅಂತ ಹೇಳುವಂಥ ಒಂದು ಮಾತನ್ನು ನೀಡಿದರು. ಆನಂತರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿಯನ್ನು ಕೂಡ ಮಾಡಿದರು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ. ಆದರೆ ಯಾವುದೇ ರೀತಿಯ ಪೂರಕ ಚಟುವಟಿಕೆಗಳನ್ನು ಸಮಿತಿ ಮಾಡಲಿಲ್ಲ. ನಮ್ಮ ಸಮಸ್ಯೆಗಳಿಗೆ ಏನಿತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಯಾವುದೇ ಕ್ರಮಗಳನ್ನು ಸರ್ಕಾರ ಮತ್ತೆ ಕೈಗೊಳ್ಳಲಿಲ್ಲ. ಹಾಗಾಗಿ ನಮಗೆ ಬೇರೆ ಯಾವುದೇ ಆಯ್ಕೆಗಳಿಲ್ಲದೆ ನಾವು ನಮ್ಮ ಬೇಡಿಕೆಗಳು ಏನಿತ್ತು ಅದು ಈಡೇರಿಸ್ಕೊಳ್ಬೇಕು ಅಂತ ಹೇಳುವ ಕಾರಣಕ್ಕಾಗಿ ನಾವು ಮತ್ತೊಮ್ಮೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೇವೆ. ಏನು ನಿಮ್ಮ ಪ್ರಮುಖ ಬೇಡಿಕೆಗಳೇನು? ಈಗ ಕಂದಾಯ ಇಲಾಖೆ ಎಲ್ಲ ಇಲಾಖೆಗಳ ಮಾತೃ ಇಲಾಖೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳಿಲ್ಲದೆ, ಯಾವುದೇ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡಗಳಾಗಿರ್ಬೋದು, ಸೇವೆಯನ್ನು ನೀಡತಕ್ಕಂಥಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯಗಳು ಇಲ್ಲದೆ ಕೆಲಸ ಮಾಡ್ತಕ್ಕಂಥ ಇಲಾಖೆ ಕಂದಾಯ ಇಲಾಖೆ ಆಗಿದೆ. ಅದರಲ್ಲೂ ನಾವು ಗ್ರಾಮ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ನಾವು ತುಂಬ ಐಷಾರಾಮಿಯ ಕಟ್ಟಡವನ್ನು ಕೇಳ್ತಾ ಇಲ್ಲ. ಅಟ್ಲೀಸ್ಟ್ ಕುಳಿತುಕೊಂಡು ಕೆಲಸ ಮಾಡಲಿಕ್ಕೆ ಒಂದು ಕಚೇರಿ, ಒಂದು ಕಟ್ಟಡದ ವ್ಯವಸ್ಥೆ ಬೇಕು. ಸಾರ್ವಜನಿಕರು ಬಂದಾಗ ಕುಳಿತುಕೊಳ್ಳಲಿಕ್ಕೆ ಅವರಿಗೆ ಆಸನಗಳು ಬೇಕು. ಅಲ್ಲಿ ಬಂದಂಥ ವಯಸ್ಸಾಗಿರೋರು ಇರ್ತಾರೆ, ಮಹಿಳೆಯರು ಇರ್ತಾರೆ, ಅವ್ರಿಗೊಂದು ಶೌಚಾಲಯ ವ್ಯವಸ್ಥೆಗಳು ಬೇಕು. ಈ ಒಂದು ಮೂಲಭೂತ ಬೇಡಿಕೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಇದನ್ನು ನಮಗೆ ಸರ್ಕಾರ ಈವರೆಗೆ ಕೊಡುವ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನಗಳನ್ನು ಮಾಡಲಿಲ್ಲ. ಓಕೆ, ಅದರೊಟ್ಟಿಗೆ ಈ ಆಧಾರ್ ಸೀಡಿಂಗಿನ ಆ ಒಂದು ಆಂದೋಲನ ಅದು ಕೈ ಬಿಡಬೇಕು ಅಂತ ಏನೋ ಒಂದು ಬೇಡಿಕೆ ಇದೆ. ಆಧಾರ್ ಸೀಡಿನ ಆಂದೋಲನ ಕೈ ಬಿಡಬೇಕು ಅಂತಲ್ಲ, ಆಧಾರ್ ಸೀಡ್ ಮಾಡುವಂಥ ಸಮಯದಲ್ಲಿ ಎಷ್ಟೋ ಲಕ್ಷ ಪಹಣಿಗಳು ಮೃತ ಖಾತೆದಾರರ ಹೆಸರಿನಲ್ಲೇ ಇದ್ದಾವೆ. ಅದನ್ನು ಈಗ ಅವರ ವಾರಿಸುದಾರರಿಗೆ ಮಾಡಬೇಕು ಅಂತ ಹೇಳುವಂಥ ಒಂದು ಯೋಜನೆಯನ್ನು ತಗೊಂಡು ಬಂದಿದೆ. ಆ ಯೋಜನೆಯನ್ನು ಅವ್ರು ಏನು ಹೇಳ್ತಾ ಇದ್ದಾರೆ ಅದಕ್ಕೊಂದು ರೂಪುರೇಷೆಗಳನ್ನು ಸಿದ್ಧ ಮಾಡಿ ಅಂತ ಹೇಳುವಂಥದ್ದು ನಮ್ಮ ಬೇಡಿಕೆ. ಯಾಕೆಂತ ಹೇಳಿದರೆ ಈಗ ಯಾವ ರೀತಿಯಾಗಿ ಆ ಒಂದು ವ್ಯವಸ್ಥೆ ಇದೆ ಅಂತೇಳಿದರೆ, ಯಾರೋ ಒಬ್ಬ ಖಾತೆದಾರ ಮೃತನಾದರೆ ಅವನ ವಾರಿಸುದಾರರ ಪೈಕಿ ಯಾರಾದರೂ ಒಬ್ಬರು ನಾವು ಇಷ್ಟು ಜನ ವಾರಿಸುದಾರರು ಇದ್ದೇವೆ ಅಂತ ಹೇಳುವ ಮೂಲಕ ಅವರೊಂದು ಅಫಿಡವಿಟನ್ನು ನೀಡುವ ಮೂಲಕ ಅವರ ವಾರಿಸುದಾರರನ್ನು ಗುರುತಿಸ್ತಾರೆ. ಅದರ ಆಧಾರದಲ್ಲಿ ಅವರಿಗೆಲ್ಲರೂ ನಾವು ಖಾತೆಯನ್ನು ಮಾಡ್ತೇವೆ. ಬಟ್ ಈಗ ಸರ್ಕಾರದ ಒಂದು ಯೋಜನೆ ತುಂಬ ಚೆನ್ನಾಗಿದೆ. ಯಾಕೆಂದರೆ ಮೃತ ಖಾತೆದಾರರ ಹೆಸರಲ್ಲಿ RTCಗಳು ಇರಬಾರ್ದು, ಅದನ್ನು ಬದಲಾವಣೆ ಮಾಡಬೇಕು ಅಂತ. ಸೊ ಅದನ್ನು ಹೇಗೆ ಮಾಡಬೇಕು ಅಂತ ಅವರ ಆಲೋಚನೆ ಅಂತ ಹೇಳಿದರೆ, ನಾವು ನೇರವಾಗಿ ಅವರ ಮನೆಗೆ ಹೋಗೋದು, ಅಂದರೆ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡ್ತಾರೆ. ಹೋಗುವುದು, ಮನೆಗೆ ಹೋಗಿ ಯಾರು ಮೃತರಾಗಿದ್ದಾರೆ, ಅವರ ವಾರಿಸುದಾರ ಯಾರಿದ್ದಾರೆ, ಅವ್ರು ಯಾರ ಮಾಹಿತಿಯನ್ನು ಹೇಳ್ತಾರೆ, ಅದನ್ನು ನಾವು ಅವರ ಹೆಸರಿಗೆ ಖಾತೆಯನ್ನು ಬದಲಾವಣೆ ಮಾಡೋದು. ಬಟ್ ಆದರೆ ಇದರಲ್ಲಿ ಕೆಲವು ಸಮಸ್ಯೆಗಳು ಬರ್ತದೆ. ಯಾಕೆಂದರೆ ಈಗ ಅರ್ಜಿದಾರನೇ ಸ್ವತಃ ಅರ್ಜಿಯನ್ನು ಕೊಟ್ಟು ಮಾಡುವ ಸಮಯದಲ್ಲಿಯೇ ಕೆಲವು ಭಾಗಗಳಲ್ಲಿ ಈಗ ವಯೋಸಹಜ ಆಗಿರ್ಬೋದು ಅಥವಾ ಎಲ್ಲರಿಗೂ ಇದ್ದೇ ಇರ್ತದೆ. ಯಾಕೆಂದರೆ ಬೆಳೀತಾ ಅಣ್ಣ ತಮ್ಮಂದಿರು ಮುಂದೆ ಆದಂಗೆ ಅವರೆಲ್ಲ ದಾಯಾದಿಗಳಾಗಿರ್ತಾರೆ. ಸೊ ಆಸ್ತಿ ವಿಷಯಗಳಲ್ಲಿ ಸಮಸ್ಯೆಗಳಿರ್ತದೆ. ಮಹಿಳೆಯರಿಗೆ ಹಕ್ಕನ್ನು ಕೊಡ್ತಕ್ಕಂಥ ಹಿತಾಸಕ್ತಿಯಲ್ಲಿ ಅಣ್ಣ ತಮ್ಮಂದಿರ ಒಂದು ಅಸಹಕಾರ ಇರ್ತದೆ. ಅವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರೇ ಅರ್ಜಿ ಕೊಡುವ ಸಮಯದಲ್ಲಿಯೇ ಅವರಿಗೆ ಆಗದೇ ಇರುವವರನ್ನು, ಮದುವೆಯಾಗಿ ಹೋದಂಥ ಹೆಣ್ಣು ಮಕ್ಕಳನ್ನು, ಹೊರಗಡೆ ಇರತಕ್ಕಂಥ ಹಕ್ಕುದಾರರನ್ನು ಬಿಟ್ಟು ಮಾಡಿಸ್ತಾ ಇರ್ತಾರೆ. ಸೊ ನಾವು ಈ ರೀತಿಯಾಗಿ ಮಾಡುವಾಗ ಅವರು ನೇರವಾಗಿ ಮನೇಲಿ ಯಾರಿದ್ದಾನೋ ಅಥವಾ ಯಾರು ನೋಡ್ಕೊಳ್ತಿದ್ದಾನೋ ಅವನೇ ನಾನೊಬ್ಬನೇ ವಾರಿಸುದಾರ ಅಂತ ಹೇಳ್ತಾನೆ. ನಾವು ಆ್ಯಪ್ ಮೂಲಕ ಅವನಿಗೆ ಖಾತೆಯನ್ನು ಮಾಡಿಬಿಡ್ತೇವೆ. ಬಟ್ ನಂತರ ನಿಜವಾದ ವಾರಿಸುದಾರರು ಬಂದಾಗ ಅದು ಸಮಸ್ಯೆ ಆಗ್ತದೆ. ಅದಕ್ಕಾಗಿ ನಾವು ಇದಕ್ಕೊಂದು ರೂಪುರೇಷೆಗಳನ್ನು ಮಾಡಿ ಅಥವಾ ಸರ್ಕಾರದಿಂದ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸುತ್ತೋಲೆಗಳನ್ನು ಹೊರಡಿಸಿ, ನಾವು ಇಷ್ಟು ಲಕ್ಷ ಪಹಣಿಗಳು ಮೃತ ಖಾತೆದಾರರಲ್ಲಿ ಇರುವ ಕಾರಣ ಈ ರೀತಿಯಾಗಿ ಆಂದೋಲನವನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ಕೈಗೊಂಡಿದೆ ಅಂತ ಮಾಡಿದರೆ, ಸೊ ಆ ನಂತರ ಸಮಸ್ಯೆಗಳಿದ್ದರೆ ಅಥವಾ ಯಾರನ್ನ ಹೆಸರನ್ನು ಬಿಟ್ಟು ಹೋದರೆ ನೇರವಾಗಿ ನಮ್ಮ ಮೇಲೆ ಆರೋಪಗಳು ಬರೋದಿಲ್ಲ. ಇಲ್ಲದಿದ್ದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರೇ ಮಾಡಿದ್ದು, ನಮ್ಮ ಹೆಸರನ್ನು ಇವರೇ ಉದ್ದೇಶಪೂರ್ವಕವಾಗಿ ಬಿಟ್ಟು ಮಾಡಿದರು ಅಂತ ಹೇಳ್ತಾರೆ. ಈ ಕಾರಣಕ್ಕೆ ಅದಕ್ಕೆ ಒಂದು ರೂಪುರೇಷೆಗಳನ್ನು ಸಿದ್ಧಪಡಿಸಿ ಅಂತ ಹೇಳುವಂಥದ್ದು ಬೇಡಿಕೆ. ನಿಮ್ಮ ಮುಷ್ಕರದಿಂದಾಗಿ ಸಹಜವಾಗಿ ಗ್ರಾಮದ ಜನಗಳಿಗೆ ಅಲ್ಲಿ ಸಮಸ್ಯೆ ಆಗಿದೆ, ಅದು ನಿಮ್ಮ ಅರಿವಿಗೆ ಬಂದಿದೆ? ಖಂಡಿತವಾಗಿಯೂ ಅದು ನಮ್ಮ ಅರಿವಿಗೆ ಬಂದಿದೆ. ನಮಗೆ ಜನಗಳ ಸಮಸ್ಯೆಗೆ ನಾವಿದ್ದೇವೆ, ಬಟ್ ನಮ್ಮ ಸಮಸ್ಯೆಗೆ ಯಾರಿಲ್ಲ ಅಂತ ಹೇಳುವ ಹಳಿಕಿನಲ್ಲಿ ನಾವು ಇವತ್ತು ಕೂತ್ಕೊಂಡಿದ್ದೇವೆ. ಯಾಕೆಂತ ಹೇಳಿದರೆ, ಈಗ ನಾವೆಲ್ಲರೂ ಕೂಡ ಇಲ್ಲಿ ಕೂತಿದ್ದೇವೆ.
ಬಟ್ ಜನಗಳಿಗೆ ಸಮಸ್ಯೆ ಆಗ್ತಾಯಿದೆ, ಅದು ಆಗಬಾರ್ದು ಅಂತ ಹೇಳುವಂಥದ್ದನ್ನು ಸರ್ಕಾರ ಅರ್ಥಕೊಳ್ಬೇಕಾಗಿತ್ತು. ಸೊ ಇವರು ಕೂತಾಗ ಇವರಿಗೆ ಜನಗಳಿಗೆ ತೊಂದರೆ ಆಗ್ತದೆ. ಹಾಗಾಗಿ ಇವರನ್ನು ನಾವು ಈ ಮೊದಲೇ ಇದಕ್ಕೆ ನಾವೆಲ್ಲ ಮನವಿಯನ್ನು ಮಾಡಿದ್ದೆವು. ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾಡಿದ್ದೇವೆ, ನಮ್ಮ ಇಲಾಖೆಯ ಮನೆ ಮುಖ್ಯಮಂತ್ರಿಗಳಿಗೆ ಮಾಡಿದ್ದೇವೆ, ಮನೆ ಕಂದಾಯ ಸಚಿವರಿಗೆ ಮಾಡಿದ್ದೇವೆ. ಹಾಗಿರುವಾಗ ನಾವು ಮುಷ್ಕರವನ್ನು ಮಾಡುವ ಮೊದಲೇ ತಿಳಿಸಿದ ಕಾರಣ ಇದನ್ನು ತಡೀತಕ್ಕಂಥ ಪ್ರಯತ್ನವನ್ನು ಅವರು ಮಾಡಬಹುದಿತ್ತು. ಅಥವಾ ನಾವು ಏನು ಮುಷ್ಕರಕ್ಕೆ ಒಂದು ದಿನವನ್ನು ನಿಗದಿಪಡಿಸಿದ್ವಿ, ಅದಕ್ಕೂ ಮೊದಲೇ ನಮ್ಮ ಸಂಘದ ಪದಾಧಿಕಾರಿಗಳನ್ನು ಕರೆದು ಇದರಲ್ಲಿ ಏನು ಸೇವಾ ವಿಷಯಗಳಿದೆ, ಕೆಲವು ನಮ್ಮ ಮನವಿಗಳಲ್ಲಿ ಸರ್ಕಾರಕ್ಕೆ ಕೇವಲ ₹1 ಆರ್ಥಿಕ ಹೊರೆ ಆಗದೇ ಇರುವಂತಹ ಮನವಿಗಳಿದೆ, ಕೇವಲ ಒಂದು ಪತ್ರದಲ್ಲಿ ಮಾಡುವಂಥ ಸಮಸ್ಯೆಗಳಿದೆ. ಅದನ್ನಾದರೂ ಬಗೆಹರಿಸಿಕೊಂಡು ನಮ್ಮ ಮುಷ್ಕರವನ್ನು ತಡೆಯುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕಾಗಿತ್ತು ಅಂತ ಹೇಳುವಂಥದ್ದು ನಮ್ಮದೊಂದು. ಈಗ ಸುಳ್ಯದಲ್ಲಿ ನಿಮ್ಮ ಸಂಘದಲ್ಲಿ ಎಷ್ಟು ಮಂದಿ ಇದ್ದಾರೆ? ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ? ಅನಾರೋಗ್ಯದ ನಿಮಿತ್ತ ಯಾರು ರಜೆಯಲ್ಲಿದ್ದಾರೆ ಅವರನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಸಿಬ್ಬಂದಿಗಳಿದ್ದೇವೆ. ಓಕೆ. ನಿನ್ನೆ ಲೋಕಾಯುಕ್ತ SP ನಟರಾಜ್ ಅವರು ಇಲ್ಲಿಗೆ ಭೇಟಿ ನೀಡಿದರು, ಏನು ಹೇಳಿದರು? ಅವರು ಕೂಡ ನಮ್ಮ ಯಾವ ಕಾರಣಕ್ಕೆ ನಾವು ಮುಷ್ಕರವನ್ನು ಮಾಡ್ತಾಯಿದ್ವಿ ಅಂತ ಹೇಳುವಾಗ ನಾವು ನಮ್ಮ ಮನವಿಯನ್ನು ಅವರಿಗೆ ನೀಡಿದ್ವಿ. ಇದೇ ಕಾರಣಗಳನ್ನು ಹೇಳುವಾಗ ಅವರಿಗೂ ಕೂಡ ಅನ್ನಿಸ್ತು. ಏನಂತ ಹೇಳಿದರೆ, ಸರ್ಕಾರಿ ನೌಕರರು ಏನು ಅವರು ಕೆಲಸವನ್ನು ಮಾಡಲಿಕ್ಕೆ ಅಗತ್ಯ ಸೌಲಭ್ಯಗಳನ್ನು ಕೇಳ್ತಾರೆ, ಆ ಸೌಲಭ್ಯಗಳನ್ನು ಅವರಿಗೆ ಕೊಡುವ ಮೂಲಕ ನಮ್ಮ ಸರ್ಕಾರ ಅವರಿಂದ ಕೆಲಸವನ್ನು ತೆಗೆದುಕೊಳ್ಳುವಂಥದ್ದು ಉತ್ತಮ ಯೋಜನೆ. ಆ ರೀತಿಯಾಗಿ ಮಾಡಬೇಕಾಗಿತ್ತು. ಮತ್ತು ನಮ್ಮ ಮನವಿಗಳನ್ನು ನೋಡುವಾಗ ಅವರಿಗೆ ಅನ್ನಿಸ್ತು ಎಲ್ಲವೂ ಕೂಡ ಸೂಕ್ತವಾಗಿರ್ತಕ್ಕಂಥ ಮನವಿಗಳೇ, ಯಾರು ಕೂಡ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ನೀವು ಬೇಡಿಕೆಗಳನ್ನು ಇಡ್ತಾ ಇಲ್ಲ. ಇವತ್ತು ಸರ್ಕಾರ ನಮ್ಮ ಕಚೇರಿಗೆ ಒಂದು ಸೌಲಭ್ಯವನ್ನು ಕೊಟ್ಟರೆ ನಾಳೆ ನೀವು ಹೋಗುವಾಗ ಅದನ್ನು ನೆಕ್ಸ್ಟ್ ಬರುವ ಅಧಿಕಾರಿಗಳಿಗೆ ಅದನ್ನು ಒಪ್ಪಿಸಿ ಹೋಗ್ತೀರಾ, ಅದು ಸಾರ್ವಜನಿಕ ಆಸ್ತಿಯಾಗಿ ಉಳಿತದೆ. ಸೊ ಹಾಗಾಗಿ ನಮ್ಮ ಇಲಾಖೆ ಅಧಿಕಾರಿಗಳ ಮೂಲಕ ನಾವು ಈ ನಿಮ್ಮ ಮನವಿಯನ್ನು ಸರ್ಕಾರದ ಮಟ್ಟದ ಚರ್ಚೆಗೆ ನಾವು ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಅವರ ಅಧಿಕಾರಿಗಳು ನಮಗೆ ನೀಡಿದ್ದಾರೆ. ಈ ಬಾರಿ ಬೇಡಿಕೆ ಈಡೇರುವವರೆಗೆ ಮುಷ್ಕರ ಮುಂದುವರಿಯುತ್ತಾ? ಅದೇ ರೀತಿಯಾಗಿದ್ದೇವೆ. ಅದಕ್ಕೋಸ್ಕರ ನಾವು ನಮ್ಮ ಎಲ್ಲ ಕಂದಾಯ ನೌಕರರ ಸಂಘದ ಸಹಕಾರವನ್ನು ಕೇಳಿದ್ದೇವೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಹಕಾರವೂ ಕೂಡ ನಮಗೆ ಬೆಂಬಲವಾಗಿದೆ. ಯಾಕೆಂತೇಳಿದ್ರೆ ಎಲ್ಲರೂ ಕೂಡ ಸಾರ್ವಜನಿಕ ಸೇವೆಗಾಗಿಯೇ ನಾವು ಸೌಲಭ್ಯಗಳನ್ನು ಕೇಳ್ತಾ ಇರೋದ್ರಿಂದ, ಮತ್ತೊಂದು ಗ್ರಾಮ ಮಟ್ಟದಲ್ಲಿ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನೇ ಕೇಳ್ತಾ ಇರೋದರಿಂದ ಇದಕ್ಕೆ ಎಲ್ಲರೂ ಕೂಡ ಬೆಂಬಲ ಇದೆ. ಹಾಗಾಗಿ ಈ ಬಾರಿ ಸರ್ಕಾರ ನಮ್ಮ ಮನವಿಗೆ ಒಂದು ಸ್ಪಂದಿಸಬಹುದು, ನಮ್ಮ ಬೇಡಿಕೆಗಳು ಈಡೇರಬಹುದು ಅಂತ ಹೇಳುವ ಒಂದು ದೃಢ ಸಂಕಲ್ಪದಲ್ಲಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸುಳ್ಯ ತಾಲೂಕಿನ ವಿವಿಧ ಗ್ರಾಮಗಳ ಗ್ರಾಮ ಆಡಳಿತಾಧಿಕಾರಿಗಳು ಈ ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಜ್ಜಾವರ ಗ್ರಾಮದ ಗ್ರಾಮ ಆಡಳಿತಾಧಿಕಾರಿಗಳಾಗಿರುವಂಥ ಶ್ರೀಕಲಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಕಳೆದ ಫೆಬ್ರವರಿ 10ರಿಂದ ಆರಂಭಗೊಂಡಿದೆ. ಈಗಾಗಲೇ ತಿಪ್ಪೇಶ್ ಅವರು ಅನೇಕ ಬೇಡಿಕೆಗಳ ಬಗ್ಗೆ ಹೇಳಿದರು, ನೀವು ಹೇಳೋದಾದರೆ? ನಮಗೆ ಮೇಯ್ನಾಗಿ ಈಗ ಇರುವಂಥದ್ದು ಆಫೀಸ್ ವಿಷಯ. ಅಂದರೆ ಈಗೆಲ್ಲ ನಾವು ಪಂಚಾಯತ್ ಅಧೀನದಲ್ಲಿರುವ ಬಿಲ್ಡಿಂಗಲ್ಲೇ ರೂಮಲ್ಲಿ ನಮ್ಮ ಆಫೀಸನ್ನು ಮಾಡ್ಕೊಂಡಿದ್ದೇವೆ. ಎಲ್ಲ ಯೂಸ್ ಮಾಡ್ತಿರೋದು ಪಂಚಾಯತ್ನ ಬಿಲ್ಡಿಂಗ್ಗಳು, ಶೌಚಾಲಯ, ಆ ಥರ. ನಮಗೆ ಸಪ್ರೇಟಾಗಿ ಯಾವ ಆಫೀಸುಗಳು ಇಲ್ಲ. ಮತ್ತೊಂದು ಚೇರ್ ಟೇಬಲ್, ನಮ್ಮ ಅಜ್ಜಾವರದಲ್ಲಾದರೂ ಕೂಡ ಚೇರ್ ಟೇಬಲೆಲ್ಲ ನಮ್ಮ ಗ್ರಾಮಸ್ಥರೇ ಕೊಡುಗೆ ನೀಡುವಂಥದ್ದೇ ಜಾಸ್ತಿ ಇರೋದು. ನಮ್ಮ ಡಿಪಾರ್ಟ್ಮೆಂಟಿಂದ ಬಂದದ್ದು ಏನೂ ಇಲ್ಲ. ಈವನ್ ಫ್ಯಾನ್ ಸೌಲಭ್ಯ ಆದರೂ ಕೂಡ ಎಲ್ಲ ನಮ್ಮ ಪಂಚಾಯತ್ ಮೆಂಬರ್ಗಳು, ಊರಿನ ಜನರ ಅಮೌಂಟಿಂದಲೇ ಮಾಡಿರುವಂಥದ್ದೆಲ್ಲ ಕೂಡ. ಅದೊಂದು ವಿಷಯ. ಅದು ಸಪ್ರೇಟಾಗಿ ನಮಗೆ ಶೌಚಾಲಯ ವ್ಯವಸ್ಥೆ, ಒಂದು ಆಫೀಸ್ ವ್ಯವಸ್ಥೆ ಮುಖ್ಯವಾಗಿ ಬೇಕಾದಂಥದ್ದು. ಮತ್ತು ಎಲ್ಲ ಆ್ಯಪ್ ವರ್ಕ್ ಅಂಥದ್ದು, ಆ್ಯಪಿನಿಂದ ಮಾಡುವಂತಹ ವರ್ಕ್ಗಳು, ಅದಕ್ಕೆ ಕೂಡ ನೆಟ್ ಸೌಲಭ್ಯ ಆಗಲಿ, ಮೊಬೈಲ್ ಆಗಲಿ, ಯಾವುದು ಇದು ನಮಗೆ ಸೌಲಭ್ಯ ಇಲ್ಲ. ಪ್ರೋಗ್ರೆಸ್ ಮಾತ್ರ ಕರೆಕ್ಟಾಗಿ ಕೊಡಬೇಕಾದಂಥದ್ದು ಅಲ್ವಾ. ಆಗ ನಮಗೆ ಅಂಥ ಸೌಲಭ್ಯಗಳು ಕೂಡ ಡಾಟಾ ಪ್ಯಾಕ್, ಕಂಪ್ಯೂಟ್ರು, ಪ್ರಿಂಟರ್ ಅದೆಲ್ಲ ಬೇಕಾದಂಥದ್ದು, ಅದು ಒದಗಿಸಬೇಕು ಅಂತ. ಮತ್ತು ಮೇಯ್ನಾಗಿ ಟ್ರಾನ್ಸ್ಫರ್ ವಿಷಯ. ಈಗ ನನ್ನ ಊರು ಕೇರಳದ ಗಡಿ ಭಾಗದಲ್ಲಿರುವಂತಹ ಊರು. ನನ್ನ ಮಗ ಎರಡೇ ವರ್ಷ ಇರುವಂಥ ಮಗ ಇರುವಂಥದ್ದು. ಅವನನ್ನು ಅತ್ತೆ ಹತ್ರ ಬಿಟ್ಕೊಂಡು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೇವೆ. ನಮಗೆ ವಾರದಲ್ಲಿ ಪ್ರತಿ ವಾರ ಸಂಡೇ ಸ್ಯಾಟರ್ಡೆ ಕೂಡ ರಜೆ ಇದ್ದರೂ ಕೂಡ ಹೋಗದಂತಹ ಪರಿಸ್ಥಿತಿಗಳು. ಪ್ರೋಗ್ರೆಸ್ ಅಂತ ಹೇಳ್ಕೊಂಡು ಮೀಟಿಂಗು ಅದು ಇದು ಅಂತ ಸಂಡೇ ಕೂಡ ವರ್ಕ್ ಮಾಡುವಂಥ ಪ್ರೆಷರ್ ಈಗ ಬಂದಿದೆ. ಸೊ ನಮಗೆ ರೂಲ್ 6 ವಾಪಸ್ ಬರಬೇಕು, ಟ್ರಾನ್ಸ್ಫರ್ ಆಗಬೇಕು. ನಮ್ಮ ಊರಿಂದಲೇ ನಮ್ಮ ಮನೆಗೋಸ್ಕರ ನಾವು ಫ್ಯಾಮಿಲಿಗೋಸ್ಕರ ಕೆಲಸ ಮಾಡೋದಲ್ವ. ಹಾಗೆ ಇರುವಾಗ ನಮಗೆ ಫ್ಯಾಮಿಲಿಗೆ ಟೈಮ್ ಕೊಡಲಿಕ್ಕೆ ಆದರೂ ಸ್ವಲ್ಪ ಅವಕಾಶ ಮಾಡಿ ಕೊಡಬೇಕು. ಕಳೆದ ಬಾರಿ ನೀವೇನು ಮುಷ್ಕರ ಮಾಡಿದ್ದೀರಿ, ಸರ್ಕಾರ ಭರವಸೆಯನ್ನು ನೀಡಿತ್ತು, ಅದರಲ್ಲಿ ಯಾವ ಭರವಸೆ ಕೂಡ ಈಡೇರಲಿಲ್ಲ? ಯಾವುದೂ ಆಗಲಿಲ್ಲ ಸರ್. ರಜೆ ದಿನದಲ್ಲಿ ಮಾತ್ರ ಸ್ವಲ್ಪ ಆರ್ಡ್ರು, ಅಂದರೆ ಡ್ಯೂಟಿ ಹಾಕಬೇಡಿ ಅಂತೇಳಿ ಒಂದು ಸರ್ಕ್ಯುಲರ್ ಬಂದಿತ್ತಷ್ಟೇ, ಬೇರೆ ಯಾವುದೇ ವಿಷಯನೂ ಆಗಲಿಲ್ಲ. ಈ ಒಂದು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಇಲ್ಲಿಯ ಅಧ್ಯಕ್ಷರಾಗಿರುವಂಥ ಶಿವರಾಜ್ ಗಾಯಕ್ವಾಡ್ ನಮ್ಮ ಜೊತೆಗಿದ್ದಾರೆ. ಅವರು ಈ ಪ್ರತಿಭಟನೆಯ ಬಗ್ಗೆ ಏನು ಹೇಳ್ತಾರೆ ಕೆಲವು. ಸರ್ ನಮಸ್ತೆ ಸರ್. ಏನಂದರೆ ಇದು ನಮ್ಮ 2ನೇ ಹಂತದ ಮುಷ್ಕರ ಸರ್. ಇದು ಕರ್ನಾಟಕ ಗ್ರಾಮ ಆಡಳಿತಾಧಿಕಾರಿಗಳೊಂದು ಕೇಂದ್ರ ಸಂಘದಿಂದ ಕರೆದಿರುವಂಥದ್ದು. ಇದು 2ನೇ ಬಾರಿ ಸರ್. ಇದು ಈ ಹಿಂದೆ ನಾವು ಕಳೆದ ಸಲ ಇದೇ ಥರ ಮುಷ್ಕರ ಮಾಡಿದ್ವಿ ಸರ್. ಅವತ್ತು ಕೂಡ ಸರ್ಕಾರ ನಮಗೆ ಭರವಸೆಯನ್ನು ಕೊಟ್ಟಿತ್ತು, ಸಭೆಗಳನ್ನ ಕರೆದು ಆಯಿತು ನಾವು ಬೇಡಿಕೆಗಳಿಗೆ ಸ್ಪಂದಿಸ್ತೇವೆ, ನೀವು ಮುಷ್ಕರವನ್ನು ಹಿಂಪಡೀರಿ ಅಂತ ಹೇಳಿದ್ದು ಸರ್ ಅವತ್ತು ಕೂಡ. ಸೊ ನಾವು ಅವತ್ತು ಅವರ ಒಂದು ಭರವಸೆಗೆ ನಂಬಿ ನಾವು ಅದನ್ನು ಮುಷ್ಕರವನ್ನು ಹಿಂಪಡೆದಿದ್ದೇವೆ ಸರ್. ಬಟ್ ಅವರ ಭರವಸೆಗಳು ಯಾವುದೂ ಕೂಡ ಈಡೇರಲಿಲ್ಲ ಸರ್. ಯಾವುದನ್ನು ಕೂಡ, ಯಾವುದೇ ಕಚೇರಿಗಳನ್ನು ಕರ್ನಾಟಕದ ಯಾವ ಮೂಲೆಯಲ್ಲೂ ಕೂಡ ಯಾವುದೇ ಒಂದು ಆಫೀಸ್ಗಳು ಅವರು ಕೊಡಲಿಲ್ಲ, ಸ್ಯಾಂಕ್ಷನ್ ಮಾಡಲಿಲ್ಲ. ಯಾವುದೇ ಗಳಿಗೂ ಕೂಡ ಅವರು ಒಂದು ಕಂಪ್ಯೂಟರ್ಗಳಾಗಲಿ ಅಥವಾ ಇತರ ಏನು ಸಲಕರಣೆಗಳಿದೆ, ಎಲೆಕ್ಟ್ರಾನಿಕ್ ಸಲಕರಣೆಗಳಿದೆ ತಾಂತ್ರಿಕವಾದಂಥದ್ದು, ಯಾವುದನ್ನು ಕೂಡ ಅವರು ಕೊಡಲಿಲ್ಲ ಸರ್. ವಿಪರ್ಯಾಸ ಏನಂದರೆ ಇನ್ನೂ ಕೂಡ
ಒಂದು ಸದನದಲ್ಲಿ ಚುಕ್ಕೆ ಪ್ರಶ್ನೆ ಕೇಳಿದಾಗ ನಮ್ಮ ಸಚಿವರು ಹೇಳಿದರು, ತಾಂತ್ರಿಕವಾಗಿ ಗ್ರಾಮ ಆಡಳಿತಾಧಿಕಾರಿಗಳನ್ನ ತಾಂತ್ರಿಕ ಹುದ್ದೆ ಅಂತ ನೀವು ಪರಿಗಣಿಸ್ತೀರಾ ಅಂತ ಕೇಳಿದಾಗ ಆ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದರು. ಅದು ವಿಪರ್ಯಾಸ ಸರ್. ಏನಂದರೆ ನಾವು ಪ್ರತಿಭಟನೆ ಮಾಡಿದೆ ಅದಕ್ಕೋಸ್ಕರ, ನಮ್ಮ ಪ್ರತಿಭಟನೆಯಲ್ಲಿ ಆ ಪಾಯಿಂಟ್ ಕೂಡ ಇತ್ತು, ನಮ್ಮನ್ನು ತಾಂತ್ರಿಕವಾಗಿ ನೀವು ಪರಿಗಣಿಸಿ ಅಂತೇಳಿ. ಯಾಕಂದರೆ ಈಗ ನಮ್ಮ ಸಚಿವರು ತರುವಂಥ ಎಲ್ಲ ಮಹತ್ವಾಕಾಂಕ್ಷಿ ಯೋಜನೆಗಳೇನಿದೆ 1 to 5 ಆಗಿರ್ಬೋದು ಅಥವಾ ಇನ್ನಿತರ ಯೋಜನೆಗಳೇನಾಗಿದೆ ಎಲ್ಲವೂ ಕೂಡ ಆನ್ಲೈನ್ ಬೇಸ್ಡ್ ಸರ್. ಕಂಪ್ಯೂಟರ್ ಇಲ್ಲದೇ ಮಾಡಲಿಕ್ಕಾಗಲ್ಲ. ಈಗ ಯಾವುದೇ ಒಂದು ವಿಗೆ ಕಂಪ್ಯೂಟರ್ಗಳಿಲ್ಲ ಸರ್. ಸೊ ನಾವು ಹಾಗಾದರೆ ತಾಂತ್ರಿಕವಾಗಿ ಕೆಲಸ ಮಾಡ್ತಾ ಇಲ್ವಾ? ಅವ್ರ ಪ್ರಸ್ತಾವನೆ ಇಲ್ಲ ಅಂತ ಅನ್ನೋ ಮೂಲಕ ನಮ್ಮನ್ನು ಅವರು ತುಂಬ ಒಂದು ರೀತಿ ಏನಂದರೆ ನಮ್ಮನ್ನು ಗಣನೆಗೆ ತೊಗೊಳ್ಳಿಲ್ಲ, ಅವರು ನಮ್ಮ ಮುಷ್ಕರವನ್ನು ಗಣನೆಗೆ ತೊಗೊಳ್ಳಿಲ್ಲ. ಅದು ತುಂಬ ಬೇಸರದ ಸಂಗತಿ ಸರ್. ಈಗ ಈ ಮುಷ್ಕರದಿಂದಾಗಿ ಜನರಿಗೆ ತೊಂದರೆ ಆಗುತ್ತೆ ಎನ್ನುವಂಥ ಪರಿಣಾಮದ ಬಗ್ಗೆ ಅವರಿಗೆ ಅರಿವು ಆಗಿದೆಯಾ ಅಂತ? ಸರ್ ಅರಿವು ಆಗ್ತಾ ಇದೆ, ಬಟ್ ಇನ್ನೂ ಕೂಡ ಅವ್ರು ಯಾವುದೋ ಮಾತುಕತೆಗೆ ನಮ್ಮನ್ನು ಕರೀಲಿಲ್ಲ ಸರ್. ನಮ್ಮ ರಾಜ್ಯಾಧ್ಯಕ್ಷರನ್ನಾಗಲಿ ಅಥವಾ ಯಾರನ್ನೇ ಆಗಲಿ ಇನ್ನೂ ಕೂಡ ಅವರು ಸಂಪರ್ಕಿಸಿಲ್ಲ ಸರ್. ಸೊ ಆದಷ್ಟು ಬೇಗ ಅವರು ನಮ್ಮನ್ನು ಮತ್ತು ಜನಗಳ ಸಮಸ್ಯೆಗಳನ್ನಾದರೂ ಗಣನೆಗೆ ತೊಗೊಂಡು ಅವ್ರನ್ನ ನಮ್ಮ ಮಾತುಕತೆ ಕರಿಬೇಕು ಸರ್. ನಮ್ಮ ಬೇಡಿಕೆಗಳನ್ನ ನ್ಯಾಯಯುತವಾದ ಬೇಡಿಕೆಗಳು, ಯಾವುದು ನಾವು ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತಾಗಲಿ ಅಥವಾ ಕೆಲಸದ ಒತ್ತಡ ಇದೆ ಅಂತಾಗಲಿ ನಾವು ಯಾವುದನ್ನು ಹೇಳ್ತಾ ಇಲ್ಲ. ಎಲ್ಲಿಯೂ ಕೂಡ ಅದು ಪ್ರಸ್ತಾವನೆ ಇಲ್ಲ ನಮ್ಮದು. ನಾವು ಹೇಳ್ತಿರೋದೇನೆಂದರೆ ನಾವು ಇನ್ನೂ ಕೆಲಸ ಜಾಸ್ತಿ ಮಾಡ್ತೇವೆ, ಇನ್ನೂ ಹೆಚ್ಚಿನ ಪ್ರಗತಿ ಮಾಡ್ತೇವೆ. ಇಲಾಖೆಗೆ ಬೇಕಾದಂತಹ ಜನರಿಗೆ ಬೇಕಾದಂತಹ ಎಲ್ಲ ಸೇವೆಗಳನ್ನು ನಾವು ಕೊಡಲಿಕ್ಕೆ ರೆಡಿ ಇದ್ದೇವೆ. ಈಗ ಅಂತ ನಮ್ಮ ಪ್ರಕೃತಿ ವಿಕೋಪ ಆಗಲಿ ಅಂಥ ಟೈಮಲ್ಲಿ ನಾವು 24/7 ಕೆಲಸ ಮಾಡಿದ್ದೇವೆ ಸರ್. ಎನಿ ಟೈಮ್ ಫೋನ್ ಮಾಡಿದ್ರು ಕೂಡ ಹೋಗ್ತೇವೆ. ಅದು ಹೋಗಲಿ, ನಮ್ಮ ಕರ್ತವ್ಯ ನಾವು ಹೋಗ್ತೇವೆ ಕೂಡ, ಮನಸ್ಸಿಂದ ಹೋಗ್ತೇವೆ. ಸೊ ಇನ್ನೂ ಕೂಡ ಅಷ್ಟೇ, ನಾವು ಇನ್ನೂ ಹೆಚ್ಚಿನ ಸೇವೆ ಮಾಡ್ತೇವೆ. ನಮಗೆ ಸೌಲಭ್ಯಗಳನ್ನು ಕೊಡಿ, ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡಿ ಅಂತ ನಾವು ಕೇಳೋದು ಸರ್. ಈಗ ಅನೇಕ ಕಚೇರಿಗಳಲ್ಲಿ ವಿಷಯ ಏನಂದರೆ, ಅನೇಕ ಕಚೇರಿಗಳಲ್ಲಿ ಮಹಿಳಾ ಸಿಬ್ಬಂದಿಗಳಿದ್ದಾರೆ, ಒಂದು ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ. ಎಷ್ಟೋ ಕಡೆಗೆ ನೋಡಿ ಟ್ರಾನ್ಸ್ಫರ್ಗಳಿಲ್ಲ ನಮಗೆ. ಎಷ್ಟೋ ವರ್ಷಗಳಿಂದ ಇಲ್ಲಿದ್ದಾರೆ ಸೇವೆ ಸಲ್ಲಿಸಿ. ಈಗ ನಮ್ಮ ಆರ್ಮಿಯಲ್ಲೇ ಇದ್ದಾರೆ, ನಮ್ಮೊಟ್ಟಿಗಿದ್ದಾರೆ, ಬೇರೆ ತಾಲೂಕುಗಳಲ್ಲಿದ್ದಾರೆ. ಅವ್ರು ಬೇರೆ ಆಲ್ರೆಡಿ 22 ವರ್ಷ ಬೇರೆ ಕಡೆ ಸೇವೆ ಸಲ್ಲಿಸಿದ್ದಾರೆ, ಮನೆಯನ್ನು ಬಿಟ್ಟು ದೇಶ ಸೇವೆ ಮಾಡಿದ್ದಾರೆ. ಪುನಃ ಇಲ್ಲಿ ಒಂದು 10 ವರ್ಷ ಇದ್ದಾರೆ, ಜನಸೇವೆ ಮಾಡಿದ್ದಾರೆ 10 ವರ್ಷ. ಈಗ ಸಚಿವರು ಹೇಳುವಾಗ ಜನಸೇವೆ ಇಲ್ಲಿ ಕೂಡ 10 ವರ್ಷ ಮಾಡಿದ್ದಾರೆ. ಬಟ್ ಅಂಥವ್ರನ್ನಾದ್ರೂ ಗಣನೆಗೆ ತೊಗೊಂಡು ಟ್ರಾನ್ಸ್ಫರ್ ಕೊಡ್ಬೋದು, ನಮಗೆ ಬಡ್ತಿಗಳನ್ನ ಕೊಡ್ಬೋದು. ಸರ್ಕಾರ ಕೊಟ್ಟಂತಹ ಒಂದು ವರದಿ ಏನಿದೆ, ಒಂದು CR ತಿದ್ದುಪಡಿ ಮಾಡಿತ್ತು, ಅದೇ ವರದಿನ ಸರ್ಕಾರ ಅದನ್ನು ಸಮರ್ಥಿಸ್ಕೊಳ್ತಾ ಇಲ್ಲ. ಅದನ್ನು ಸಮರ್ಥನೆ ಮಾಡ್ಕೋಬೇಕು ಅಂತ ನಾವು ಕೇಳ್ಕೊತೀವಿ ಸರ್ ಕೋರ್ಟ್ ಮುಂದೆ. ಹಾಗೆ ಸರ್. ವೀಕ್ಷಕರೇ, ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರವನ್ನು ನಡೆಸ್ತಾ ಇದ್ದಾರೆ. ಸಹಜವಾಗಿ ಗ್ರಾಮದ ಕೇಂದ್ರಗಳಲ್ಲಿ, ಅವರ ಕಚೇರಿಗಳಲ್ಲಿ ಜನರಿಗೆ ಸಮಸ್ಯೆ ಆಗುತ್ತೆ. ಯಾವ ರೀತಿ ಇದನ್ನು ತಾಲೂಕು ಆಡಳಿತ ಇದನ್ನು ನಿರ್ವಹಿಸ್ತಾ ಇದೆ ಎನ್ನುವುದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಸುಳ್ಯದ ತಹಶೀಲ್ದಾರ್ ಆಗಿರುವಂತಹ ಶ್ರೀಮತಿ ಮಂಜುಳಾ ಅವರಿದ್ದಾರೆ. ಮೇಡಮ್, ಫೆಬ್ರವರಿ 10ರಿಂದಲೇ ಸ್ಟಾರ್ಟ್ ಆಗಿದೆ. ಜನಗಳಿಗೆ ಸಹಜವಾಗಿ ಸಂಕಷ್ಟ ಆಗುತ್ತೆ, ಏನು ಕ್ರಮ ತಗೊಂಡಿದೆ? ಅಲ್ಲ, ಈಗ ಅವರ ಏನು ರಾಜ್ಯ ಸಂಘದಿಂದ ಸೂಚನೆ ಮೇರೆಗೆ ಅವರು ಇವಾಗ ನಮ್ಮ ಗ್ರಾಮ ಆಡಳಿತಗಾರರು ಸಿಬ್ಬಂದಿ ವರ್ಗದವರು ಪ್ರತಿಭಟನೆಯನ್ನು ಮತ್ತು ಸ್ಟ್ರೈಕನ್ನು ಮುಂದುವರಿಸಿರುವಂಥದ್ದು. ಈಗ ಸ್ಟೇಟಿಂದನೇ ಅದಕ್ಕೆ ಏನಾದರೂ ಒಂದು ನಿರ್ದೇಶನ ಕೊಡಬೇಕಾಗ್ತದೆ. ಸ್ಥಳೀಯವಾಗಿ ನಾವು ಅವರಿಗೆ ಹೇಳಿದ್ದೇವೆ, ಸಾರ್ವಜನಿಕ ಕೆಲಸಗಳಿಗೆ ಅಡ್ಡಿ ಆಗದೇ ಇರೋ ರೀತಿ ನೀವು ಕರ್ತವ್ಯ ನಿರ್ವಹಿಸಬೇಕಾಗಿರೋದ್ರಿಂದ ಸರ್ಕಾರಿ ನೌಕರರು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳಿ ನಾವು ನಮ್ಮ ತಂಡಕ್ಕೆ ಹೇಳಿದ್ದೇವೆ. ಆದರೂ ಅವ್ರದ್ದು ರಾಜ್ಯ ಸಂಘದಿಂದ ನಿರ್ಧಾರ ಆಗಿರೋದ್ರಿಂದ ರಾಜ್ಯದಿಂದ ನಮ್ಮ PRS ಆಫೀಸಿಂದ ಅದ್ರ ಬಗ್ಗೆ ನಾವು ಸೂಚನೆ ಬಂತ ನಂತರದಲ್ಲಿ ಏನಾದರೂ ನಾವು ಮುಂದಿನ ಇದು ಕ್ರಮ ಮಾಡಬೇಕಾಗಿದೆ. ಮತ್ತು ಪ್ರತ್ಯೇಕವಾಗಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಂತ ಏನು ಸದ್ಯಕ್ಕೆ ಆಗಿಲ್ಲ. ಯಾಕಂದರೆ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಕೂಡ ಒಟ್ಟಿಗೆ ಸಂಘಟನೆ ಮುಖಾಂತರ ಪ್ರತಿಭಟನೆಗೆ ಕೂತಿರುವಂಥದ್ದು. ಹಾಗಾಗಿ ನೋಡಬೇಕು, ಸ್ಟೇಟ್ ಆದೇಶ ಏನು ಬರುತ್ತೆ ನೋಡಬೇಕು. ಇಲ್ಲ, ಕಚೇರಿ ಸಿಬ್ಬಂದಿ ಇಲ್ಲ, ಕಚೇರಿ ಕೆಲಸ ಎದ್ದಿನಂತೆ ನಡೀತಾ ಇದೆ. ಏನು ಫೀಲ್ಡ್ ಸ್ಟಾಫ್ ಇವಾಗ VA ಅಂತ ಇದ್ದಾರೆ, ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು, ಅವರು ಮಾತ್ರ ಈಗ ಸದ್ಯಕ್ಕೆ ಸ್ಟ್ರೈಕ್ನಲ್ಲಿ ಇರುವಂಥದ್ದು. ಕಚೇರಿ ಸಿಬ್ಬಂದಿ ಯಥಾವತ್ತಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವೀಕ್ಷಕರೇ, ನೋಡಿದ್ರಲ್ಲ, ಫೆಬ್ರವರಿ 10ರಿಂದ ಈ ಸುಳ್ಯ ಮಿನಿ ವಿಧಾನಸೌಧದ ಎದುರು ಗ್ರಾಮ ಆಡಳಿತಾಧಿಕಾರಿಗಳು ಮುಷ್ಕರವನ್ನು ನಡೆಸಿದ್ದಾರೆ. ಸಹಜವಾಗಿ ಸೇವೆಗಳಲ್ಲಿ ವ್ಯತ್ಯಯ ಆಗಿದೆ, ಜನರು ಕೂಡ ಕಷ್ಟಪಡ್ತಾ ಇದ್ದಾರೆ. ಆದರೆ ಅವರು ಕಷ್ಟವನ್ನು ಹೇಳಿ ಸರ್ಕಾರದ ಮುಂದೆ ನಮ್ಮ ಕಷ್ಟವನ್ನು ಪರಿಹಾರ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಅವರು ಕೂಡ ಈ ಒಂದು ಮುಷ್ಕರವನ್ನು ಹೂಡ್ತಾ ಇದ್ದಾರೆ. ಈ ಮುಷ್ಕರದ ಸ್ಥಳದಿಂದ ರಿಪೋರ್ಟರ್ ಹಸೈನಾ ಜಯನಗರ, ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾಕುಮಾರ್ ನಾಯಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ,
ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.